ಮಾತಾಡಬೇಕು ಫೋನ್ ಮಾಡಿ ಕೊಡಿ ಅಂತ. ಓಕೆ ಸರ್. ಫುಲ್ ಬುಕ್ ನೋಡ್ಬಿಟ್ಟು ಮಾಡಿದೆ, ಎತ್ತಲಿಲ್ಲ. ಇಲ್ಲ ಸ್ವಾಮಿ ಅವ್ರು ಐಟಿಲಿ ಈಗ ಜಸ್ಟ್ ಒಂದು 4 ಗಂಟೆ ಆಯಿತು ಸರ್. ಬುಕ್ಕು ಇದ್ರೆ ಹಂಗೆ ತಗೊಳ್ಳಿ, ಅದನ್ನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಸಾಕಣ್ಣ, ತೆಗಿಬಿಡ್ತಿತ್ತು. ಸಾಕು ಮುಚ್ಚಿಬಿಡು. ಬೆಂಗಳೂರು ಸಿಟಿ ತಿಗಳರಿಪೇಟೆಯಲ್ಲಿ ನೆಲೆಸಿರುವ ಶ್ರೀ ಕೋದಂಡ ರಾಮಸ್ವಾಮಿ ಭಜನಾ ಮಂದಿರ ಸುಮಾರು 1800 ಇಸ್ವಿನಲ್ಲಿ ಸ್ಥಾಪನೆ ಆಗಿರೋದು. ನಮ್ದು ಭಜನೆ ಮನೆ ಮುನ್ಸಾಮಪ್ಪ, ನಂತರ ಗುರುಕಪ್ಪ, ನಂತರ ರಾಮಕೃಷ್ಣಪ್ಪ, ಸಂಜೀವಪ್ಪ, ಈಗ ನಾವು ಚಂದ್ರಶೇಖರ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ತಲತಲದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. 225 ಸುಮಾರು 1800 ಇಸ್ವಿಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ತಾತ ಮುತ್ತಾತ ಅವರು. ಈಗ ಇವತ್ತಿನ ದಿವಸ 225ನೇ ವಾರ್ಷಿಕೋತ್ಸವ ಸಮಾರಂಭ ಮಾಡ್ತಾ ಇದ್ವಿ. ಏನ ಒಂದು ಭಜನೆ ಗೀತೆಗಳು ಮಾಡಿದ್ವಿ. ಬೆಳಿಗ್ಗೆ 9ರಿಂದ 10, 10ರಿಂದ ಲಲಿತಾ ಸಹಸ್ರನಾಮ, ಈಗ ಮಹಾ ಅನುದಾನವನ್ನು ಏರ್ಪಡಿಸಿದ್ವಿ. ಸುಮಾರು ಒಂದು 1000 ಜನಕ್ಕೆ ಅನುದಾನ. ನಮ್ಮ ಹೆಸರು ಚಂದ್ರಶೇಖರ್, ಗಣೇಶ, ಧರ್ಮೇಂದರ್, ಮಂಜು ಎಲ್ಲ ಸೇರಿ ನಮ್ಮ ಮಾಡ್ತಾ ಇದೀವಿ. ನಿಮ್ಮ ಕೋದಂಡ ರಾಮ ಸಂಘ ವತಿಯಿಂದ ಇವತ್ತು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀರಾ, ಏನೇನ್ ಮಾಡಿದ್ದೀರಾ? ನಾವು ಬೆಳಗ್ಗೆನೆ ವಿಶೇಷ ಪೂಜೆಗಳು ಇಟ್ಕೊಂಡಿದ್ವಿ. ಬೆಳಗ್ಗೆ ಭಜನೆ ತಂತ್ರದಿಂದ ಭಜನೆ ನುಡಿಸಿ ದೇವರಿಗೆ ಆರಾಧನೆ ಮಾಡಿಸಿ ಅಲ್ಲಿ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಅದನ್ನು ಆಚರಿಸ್ಕೊಂಡು, ಆಮೇಲೆ ಮಹಿಳೆಯರಿಂದ ಲಲಿತ ಸಹಸ್ರನಾಮವನ್ನು ಓದಿಸಿ ಅದನ್ನು ಶಾಂತಿ ಬರಲಿ ಅಂತ ಹೇಳಿ ಎಲ್ಲಾರ್ಗು ಅದನ್ನು ಮಾಡಿಸಿ ಎಲ್ಲರಿಗೂ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗವನ್ನು ಮಾಡಿ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರಾದ್ರೂ ಬಂದಿದ್ರ? ಮುಖ್ಯ ಅತಿಥಿಗಳು ಅಂತ ನಾವು ಎಲ್ಲರೂ ನೋಡ್ತಾ ಇದೀವಿ. ಬರೀ ಒಬ್ರು ಇಬ್ರು ಅಂತಲ್ಲ, ನಮ್ಮ ಸ್ವಾಮಿಗಳದ ಜ್ಞಾನದಂತ ಕರಗವರ ಪೂಜಾರಿ ಇದ್ರು, ಅವ್ರ ಕೈಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿಸಿದ್ವಿ. ಬಿಟ್ಟಿ ಮಿಕ್ಕಿದ ಎಲ್ಲಾರು ಒಂದೇ ಅಂತ ನೋಡಿ ಎಲ್ಲಾರು ನಾವು ಒಟ್ಟಿಗೆ ಅಂತ ಮಾಡಿದ್ವಿ ಸರ್. ಸುಮಾರು ಎಷ್ಟು ಜನ ಪಾಲ್ಗೊಂಡಿದ್ರು? ಇಲ್ಲಿ ಪಾಲ್ಗೊಂಡಿರೋ ಸೇವಕ ಮಾಡಿರೋರು ಇಲ್ಲಿ ಅಕ್ಕಪಕ್ಕ ನಮ್ಮ ಸಂಬಂಧಿಕರು, ನಮ್ಮ ಹಿರಿಯರು, ಫ್ರೆಂಡ್ಸು, ಫ್ಯಾಮಿಲಿ ಅನ್ನೋರೆಲ್ಲರೂ ಸೇರಿ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಸುಮಾರು ಒಂದು ವಾರದಿಂದನೂ ಎಲ್ಲ ಅದು ಒಬ್ಬೊಬ್ರು ಒಂದೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡು, ಒಬ್ರು ಹೂವು, ಒಬ್ರು ಹಣ್ಣು ಅಂತ ಎಲ್ಲ ನೋಡಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್. ನನ್ನ ಹೆಸರು ದೀಪಕ್ ಅಂತ. ನಾನು ನಮ್ಮ ತಂದೆ ನಡ್ಸ್ಕೊಂಡು ಬರ್ತಾ ಇದ್ರು. ಇವಾಗ ನಮ್ಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋದಕ್ಕಿನ್ನ ಅವ್ರ ಕೆಳಗಡೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಹಾಗಾಗಿ ಹಿಂಗೆ ನಡ್ಸ್ಕೊಂಡ್ ಮುಂದೆ ಹೋಗ್ತೀವಿ. ಹಿಂಗೆ ನಮ್ಮ ಮಕ್ಳು ಹಿಂಗೆ ಹೋಗ್ಬೇಕು. ಇದನ್ನೆಲ್ಲ ಯಾವ್ದು ಬಿಡಬಾರ್ದು. ಇದನ್ನೆಲ್ಲ ಇನ್ನ ಈ ಕಾಲದಲ್ಲಿ ನಾವು ಯಾವ್ದು ನೋಡ್ತಾ ಇಲ್ಲ. ಇನ್ನು ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೂ ಆಸೆ ಪಟ್ಟು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿಗೆ ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ನಿಂತಿರುವಂತಹ ಜಾಗ ಯಾವ್ದಂದ್ರೆ ಬೆಂಗಳೂರಿಗೆ ಪುರಾತನವಾದಂತಹ ಒಂದು ಭಜನಾ ಮಂದಿರ. ಈ ಭಜನಾ ಮಂದಿರ ಸಂಸ್ಕೃತಿ ಹೇಗೆ ಶುರು ಆಯ್ತು ಇಲ್ಲಿ ಅಂದ್ರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಹತ ಆಗುತ್ತೆ ಶ್ರೀರಂಗಪಟ್ಟಣದಲ್ಲಿ. ಅದಾದ ನಂತರ ಮೈಸೂರಿಗೆ ಮತ್ತೆ ಆ ಒಂದು ಸಂಸ್ಥಾನ ಸಿಗುತ್ತೆ. ನಮ್ಗೆ ಸಿಕ್ಕಂತಹ ಒಬ್ರು ಮುಖ್ಯ ರಾಜರು ಯಾರಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ. ಅವ್ರ ಕಾಲದಲ್ಲಿ ವಿಜಯನಗರದ ಏನು ಪೇಂಟಿಂಗ್ ಗಳಿತ್ತು, ಚಿತ್ರಕಲೆ ಇತ್ತು, ಅದನ್ನ ಮೈಸೂರು ಶೈಲಿಗೆ ಬದಲಾಯಿಸಕ್ಕೆ ಅವರ ಕೊಡುಗೆ ಪ್ರಮುಖವಾಗಿದೆ. ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ನೆನಪಿನಲ್ಲಿ ಮೈಸೂರು ಶೈಲಿಯ ಕಲಾಕೃತಿಗಳನ್ನ ಮಾಡಕ್ಕೆ ಶುರು ಆಯ್ತು, ಪ್ರೋತ್ಸಾಹ ಸಿಕ್ತು.
ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಈ ಸಂಸ್ಕೃತಿ 1800 ಹೊತ್ತಿಗೆ ಶುರುವಾಯಿತು. ಅದರಲ್ಲಿ ವಿಶೇಷ ಏನಂದ್ರೆ ಪ್ರಪ್ರಥಮ ಭಜನೆ ಮಂದಿರ ನಮಗ್ ಸಿಕ್ಕಿರೋದು ಇದೇನೆ, ಕೋದಂಡರಾಮ ಭಜನೆ ಮಂದಿರ ಸ್ಥಾಪನೆ 1800. ಹಳೆ ಛಾಯಾಚಿತ್ರಗಳು ಮತ್ತೆ ಪೇಂಟಿಂಗ್ಸ್ ಕೂಡ ಈ ಭಜನೆ ಮಂದಿರದಲ್ಲಿದೆ. ಇದಾದ್ಮೇಲೆ ಮಾವಳ್ಳಿಲಿ ಸಿಕ್ಕಿದೆ 1814 ಮಾವಳ್ಳಿ. 1806 ಮಾವಳ್ಳಿ, ಆಮೇಲೆ 14ರಲ್ಲಿ ಒಂದ್ ಸಿಕ್ಕಿದೆ. ಅದಾದ್ಮೇಲೆ 1910ರಲ್ಲಿ ಸುಮಾರು ಸಾಕಷ್ಟು ಭಜನೆ ಮಂದಿರಗಳು ದಾಖಲೆ ಮಾಡ್ತಾ ಹೋಗಿದೀವಿ. ನಮ್ಮ ಒಂದು ಪುಸ್ತಕ ಮಾಡಿದ್ವಿ ಇದ್ರ ಬಗ್ಗೆನೆ, ಕಲ್ಯಾಣಪುರಿ ಭೂದೃಶ್ಯ ಅಂತ, ಬೆಂಗಳೂರಿನ ಹಳೇ ಭಜನೆ ಮಂದಿರಗಳನ್ನೆಲ್ಲ ಸೇರಿಸಿ ಸುಮಾರು 108 ಭಜನೆ ಮಂದಿರಗಳು ಅದರಲ್ಲಿ ದಾಖಲೆ ಆಗಿದೆ. ಈ ಒಂದು ಸಂಸ್ಕೃತಿ ಏನ್ ವಿಶೇಷ ಅಂದ್ರೆ, ನೀವು ಬೆಂಗಳೂರು ಪೇಟೆಗಳಿಗೆ ಹೋಗ್ಬಿಟ್ರೆ, ತಿಗಳ್ರು ಪೇಟೆ ಆಗಿರ್ಬೋದು, ಕಬ್ಬನ್ ಪೇಟೆ, ಗಲ್ಲಿಗೊಂದು ಭಜನೆ ಮಂದಿರ ಇದೆ. ಒಬ್ರು ಶನಿವಾರ ಭಜನೆ ಮಾಡಿದ್ರೆ, ಒಬ್ರು ಸೋಮವಾರ ಮಾಡ್ತಾ ಇದ್ರು, ಒಬ್ರು ಮಂಗಳವಾರ ಮಾಡ್ತಾ ಇದ್ರು. ಹೀಗೆ ಇದೊಂದು ದೊಡ್ಡ ಸಂಸ್ಕೃತಿ ಇಲ್ಲಿ. ಹೊನ್ನಪ್ಪ ಭಾಗವತರು, ಗುರುರಾಜುಲು ನಾಯ್ಡು ಅವರೆಲ್ಲ ಹರಿಕಥೆಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಇಲ್ಲಿ 10 ದಿನ 11 ದಿನ ಮಾಡಿ. ಅಂತ ಒಂದು ಇತಿಹಾಸ ಇರುವಂತಹ ಈ ಭಜನಾ ಮಂದಿರ ಸಂಸ್ಕೃತಿ ನಮ್ಮ ಬೆಂಗಳೂರಲ್ಲಿ ಉಳಿಬೇಕಾಗಿದೆ. ಅದಕ್ಕೆ ಹೆಜ್ಜೆ ಹಾಕಿರುವಂತಹ ನಮ್ಮ ಚಂದ್ರಣ್ಣ ಅವರಾಗಿರ್ಬೋದು ನೋಡಿ, 225ನೇ ವರ್ಷದ ವಾರ್ಷಿಕೋತ್ಸವ. ಅವರ ಒಂದು ಕುಟುಂಬ ಆಗಿರ್ಬೋದು, ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳಲೇಬೇಕು. ಎದುರಿಗೆ ಒಂದು ಧರ್ಮರಾಯ ಭಜನೆ ಮಂದಿರ ಅಂತ ಇದೆ. ಸಾಕಷ್ಟು ಹಳೇ ಮೈಸೂರು ಶೈಲಿಯ ಕಲಾಕೃತಿಗಳು. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಎಲ್ಲ ತಂಜಾವೂರು ಸ್ಟೈಲ್ಗೆ ಹೋಗ್ತಾ ಇದೀವಿ. ಆದ್ರೆ ಮೈಸೂರಿನ ಕಲೆಗೆ ಅದ್ರದೇ ಆದಂತ ಒಂದು ವಿಭಿನ್ನತೆ ಇದೆ. ಆಮೇಲೆ ಎಷ್ಟೋ ಭಜನೆ ಮಂದಿರಗಳಲ್ಲಿ ಮೋಸ ಕೂಡ ಹೋಗ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅದು ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ತಗೊಂತಾರೆ, ಅದ್ರಲ್ಲಿ ಚಿನ್ನದ ನೀರೇ ಬಿಟ್ಟು ರೆಡಿ ಮಾಡಿರ್ತಾರೆ. ಅದೇ ತರ ಇನ್ನೊಂದು ಡೂಪ್ಲಿಕೇಟ್ ತಂದ್ಕೊಟ್ಟು ಯಾಮಾರಿಸ್ತಾ ಇದ್ರು. ಇದ್ರ ಬಗ್ಗೆ ಎಲ್ಲ ನಾವು ಒಂದು ಇದು ಮಾಡಿ ಭಜನೆ ಮಂದಿರಗಳಲ್ಲಿ ಜಾಗೃತಿಯನ್ನು ಮಾಡಿದ್ವಿ. ಆಮೇಲೆ ವಿಶೇಷ ಏನಂದ್ರೆ ಸಂಕ್ರಾಂತಿ, 1 ತಿಂಗಳು ಧನುರ್ಮಾಸ ಏನ್ ನಡೆಯುತ್ತೆ, ಪ್ರತಿದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಆ ಚಳಿ ಇದ್ರಲ್ಲಿ ಬಂದು ಭಜನೆಗಳನ್ನ ಮಾಡಿ, ಸಂಕ್ರಾಂತಿ ದಿನ ಪಟ್ಟದ ಉತ್ಸವ ಚಿತ್ರ ಇರುತ್ತೆ, ಅದನ್ನ ತಗೊಂಡು ಭಜನೆ ಮಾಡ್ಕೊಂಡು ಇಡೀ ಬೆಂಗಳೂರು ಪೇಟೆಗಳನ್ನೆಲ್ಲ ಸುಟ್ಕೊಂಡು ಬರ್ತಾರೆ. ಈಗ ಮುಂಚೆ ಎಲ್ಲಾರು ಮಾಡ್ತಾ ಇದ್ರು, ಈಗ ಕೆಲವರು ಮಾತ್ರ, ಈಗ ನಮ್ಮ ಆಕ್ಟಿವ್ ಆಗಿರುವಂತ ಭಜನೆ ಮಂದಿರಗಳಲ್ಲಿ ಮಾತ್ರ ಈ ಭಜನೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಸ್ವತಂತ್ರದ ಒಂದು ಸಂಗ್ರಾಮದ ಸಮಯದಲ್ಲಿ ನಿಮ್ಗೆಲ್ಲ ತಿಳಿದಿರ್ಬೋದು, ಯಾರು ಗುಂಪು ಮಾಡಂಗಿರ್ಲಿಲ್ಲ ಅಂತ ಬ್ರಿಟಿಷ್ ಅವರು ಒಂದು ಆಜ್ಞೆ ತಂದ್ಬಿಟ್ಟಿದ್ರು. ಆದ್ರೆ ಮಗ್ನ ಕಾರ್ಟ ಅಂತ ಒಂದು ತಗೊಂಬಂದ್ರು. ಅದ್ರಲ್ಲಿ ಏನಂದ್ರೆ, ಧಾರ್ಮಿಕ ಆಚರಣೆಗಳಿಗೆ ನಾವು ಅಡ್ಡ ಬರಲ್ಲ, ನೀವು ಮಾಡ್ಕೊಬಹುದು ಅಂತ. ಹಂಗೆ ಭಜನೆ ಮಂದಿರಗಳಲ್ಲಿ ನಮ್ಮ ಯಾರು ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇದ್ರಂತೆ. ಹಾಗಾಗಿ ನೀವು ನೋಡಿದ್ರೆ ಭಜನೆ ಮಂದಿರದಲ್ಲಿ ಮಹಾತ್ಮ ಗಾಂಧಿ, ನೆಹರು ಫೋಟೋಗಳನ್ನೆಲ್ಲ ನೀವು ನೋಡ್ಬೋದು. ಹಂಗಾಗಿ ಸ್ವತಂತ್ರ ಸಂಗ್ರಾಮದ ಕಿಚ್ಚು ಹೆಚ್ಚಲಿಕ್ಕೂ ಈ ಭಜನೆ ಮಂದಿರಗಳು ಪ್ರಮುಖ ಪಾತ್ರ ವಹಿಸಿತ್ತು ಅನ್ನೋದು ವಿಶೇಷ ಅಂತಾನೆ ಹೇಳ್ಬೋದು. ಈಗಿನ ಪೀಳಿಗೆಗೆ ಏನಾದ್ರು ಹೇಳಕ್ ಇಚ್ಛೆ ಪಡ್ತೀರಾ? ಸರ್, ಖಂಡಿತ ಈಗಿನ ಪೀಳಿಗೆ ಅವರು ಇದನ್ನೆಲ್ಲ ತಿಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಲ್ಲ ನಾವೊಂದು ಟೆಕ್ನಿಕಲ್ ಸಂಸ್ಕೃತಿಲಿ ಮುಂದುವರಿತಾ ಇದ್ರು ನೋಡಿ, ಈ ಜಾಗ ನೋಡ್ರೆ ನಮ್ಗೆ ಖುಷಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋದ್ರೆ ನಮ್ಮ ಪರಂಪರೆ, ನಮ್ಮ ಅಸ್ತಿತ್ವ, ಬೆಂಗಳೂರಿನ ಮೂಲ ಒಂದು ಪರಂಪರೆಗೆ ಇವೆಲ್ಲ ನಾಂದಿ ಆಗುತ್ತೆ. ಹಾಗಾಗಿ ನಮ್ಮ ಬೆಂಗಳೂರಿಗರು ಇದ್ರ ಬಗ್ಗೆ ಎಲ್ಲ ಎಚ್ಚೆತ್ಕೊಂಡು ಅಳಿದುಳಿದಿರುವ ಭಜನೆ ಮಂದಿರಗಳನ್ನೆಲ್ಲ ಉಳಿಸ್ಕೊಂತ ಹೋಗೋದು ಪ್ರಮುಖ ಅಂತಾನೆ ಹೇಳ್ತೀನಿ. ಸ್ವಲ್ಪ ಪರಿಚಯ ಮಾಡಿ. ಡಾಕ್ಟರ್ ರಾಜೀವ್ ನೃಪತುಂಗ, ಪರಂಪರೆ ಪುನರುತ್ಥಾನ ವಿದ್ಯಾಕೇಂದ್ರದಿಂದ. ನಮಸ್ತೆ.